ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಚೇತನ್ ಅಂತ, ನ್ಯೂರೋ ಸರ್ಜನ್, ಅಶೋಕ ಸಂಜೀವಿನಿ ಆಸ್ಪತ್ರೆ, ಶಿವಮೊಗ್ಗ. ನಾನು ಇವತ್ತು ರ್ಯಾಡಿಕ್ಯುಲೋಪತಿ ಅನ್ನೋ ಒಂದು ಕಾಯಿಲೆ ಸಂಬಂಧವಾಗಿ 4 ಮಾತುಗಳನ್ನ ಆಡೋದಕ್ಕೆ ಇಷ್ಟಪಡ್ತೀನಿ. ರ್ಯಾಡಿಕ್ಯುಲೋಪತಿ ಅಂತಂದರೆ ಇದು ಬೆನ್ನಿನ ಮೂಳೆಯಿಂದ, ಸ್ಪೈನಲ್ ಕಾರ್ಡಿಂದ ಒಂದು ನರಗಳು ಡಿವೈಡ್ ಆಗ್ತಾ ಬರ್ತವೆ. ಕುತ್ತಿಗೆಯಿಂದ ಸ್ಟಾರ್ಟ್ ಆಗಿಬಿಟ್ಟು ಬೆನ್ನಿನ ತನಕನೂ ಪ್ರತಿ ಮೂಳೆ ಹತ್ರ ಒಂದೊಂದು ಡಿವಿಷನ್, ಬಲಕ್ಕೊಂದು ಇದಕ್ಕೊಂದು ನರ ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಈ ಸಣ್ಣ ನರ ಏನು ಹೊರಗಡೆ ಬರುತ್ತೆ ಅದನ್ನ ರೂಟ್ ಅಂತ ಹೇಳ್ತೀವಿ. ಅಂದ್ರೆ ಈ ಸ್ಪೈನಲ್ ಕಾರ್ಡಿಂದ ಮೂಳೆ ಹೊರಭಾಗಕ್ಕೆ ಬರ್ತಾ ಹೋಗೋದು. ಸೊ ಇದನ್ನ ಈ ನರ್ವ್ ರೂಟ್ ಎಲ್ಲಿ ಎಕ್ಸಿಟ್ ಆಗುತ್ತೋ ಈ ಜಾಗದಲ್ಲಿ ಏನಾದ್ರು ಒಂದು ಇರಿಟೇಷನ್ ಅಥವಾ ಅದಕ್ಕೆ ಏನಾದ್ರು ಒಂದು ಕಂಪ್ರೆಷನ್ ಅಥವಾ ಅದಕ್ಕೆ ಏನಾದ್ರು ಒಂದು ಒತ್ತಡ ಬಿದ್ದಂಗೆ ಆಯ್ತು ಅಂದ್ರೆ ಅದು ನೋವು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಒಂದೊಂದು ನರಗಳಿಗೂ ಒಂದೊಂದು ರೂಟ್ಗಳಿಗೂ ಪರ್ಟಿಕ್ಯುಲರ್ ರೀಜನ್ ಅಂತ ಇರುತ್ತೆ. ಸೊ ಈ ನರ ಒಂದು ಇನ್ವಾಲ್ವ್ಮೆಂಟ್ ಆಯ್ತು ಅಂದ್ರೆ ಆ ಪರ್ಟಿಕ್ಯುಲರ್ ಜಾಗದಲ್ಲೇ ಪೇನ್ ಬರ್ತಾ ಹೋಗುತ್ತೆ, ನೋವು ಬರುತ್ತೆ, ಇರಿಟೇಷನ್ ಆಗುತ್ತೆ, ಒಂದು ನಮ್ನೆಸ್, ಪ್ಯಾರಾಸ್ಟೇಷನ್ ಅಂದ್ರೆ ಜೋಮ್ ಬರುವಂಥದ್ದು, ಮರಗಟ್ಟುವಂಥದ್ದು, ಕರೆಂಟ್ ಶಾಕ್ ಹೊಡೆದೋ ಥರ ಆಗುವಂಥದ್ದು, ಇದೆಲ್ಲ ಆಗೋದು ಈ ರ್ಯಾಡಿಕ್ಯುಲೋಪತಿಯಿಂದಲೇ ಆಗುವಂಥದ್ದು. ಸೊ ಕಾಮನ್ ಆಗಿ ಇದು ಕುತ್ತಿಗೆ ಭಾಗದಲ್ಲಿ ಬರುತ್ತೆ, ಮತ್ತೆ ಸೊಂಟ ಅಥವಾ ಬೆನ್ನಿನ ಭಾಗದಲ್ಲಿ ಬರುತ್ತೆ.